ಮಾಜಿ ಸಿಎಂ ಸಾರೆಕೊಪ್ಪ ಬಂಗಾರಪ್ಪ ನಿಧನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ನಡೆಸಲಾಗುತ್ತೆ ಅಂತ ಸಿಎಂ ಸದಾನಂದಗೌಡ ಘೋಷಿಸಿದ್ದಾರೆ. ಸಿಎಂ ಸದಾನಂದಗೌಡ ಈ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ 3 ದಿನ ಶೋಕಾಚರಣೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಅವರಿಂದ. ಸುಖೇಶ್, ಒಬ್ಬ ಹಿರಿಯ ರಾಜಕೀಯ ಮುಖಂಡ ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಸಿಎಂ ಸದಾನಂದಗೌಡರ ಅಂತಿಮ ನಮನ ಏನಾಗಿತ್ತು? ಸುಖೇಶ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಸಿಎಂ ಸದಾನಂದಗೌಡ ಇವತ್ತು ಮಂಗಳೂರಿನ ರಾಯಿ ಪ್ರದೇಶದಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯ ಕಂಡ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಲ್ಲಿ ಮಾಜಿ ಸಿಎಂ ಆದ ಸಾರೆಕೊಪ್ಪ ಬಂಗಾರಪ್ಪ ಕೂಡ ಒಬ್ಬರು. ತುಂಬಾ ವೈವಿಧ್ಯಮಯ ಜೀವನ ಶೈಲಿಯಲ್ಲಿ ತುಂಬಾ ಸಾಮಾಜಿಕವಾಗಿ ತೊಡಗಿಸಿಕೊಂಡ ಒಂದು ಹಿಂದುಳಿದ ಸಮುದಾಯದಿಂದ ಬಂದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಬಂಗಾರಪ್ಪ ಅವರ ಸಾವು ಇಡೀ ನಾಡು ಕಂಡಂತ ಒಂದು ತುಂಬಾ ನಾಡಿಗೆ ನಷ್ಟ ಆಗಿದೆ. ಈ ಒಂದು ನಷ್ಟವನ್ನು ತುಂಬಿಸಲಿಕ್ಕೆ ಎಲ್ಲ ರೀತಿಯ ಒಂದು ದೇವರು ಶಕ್ತಿಯನ್ನು ಕರುಣಿಸಲಿ ಎಂಬ ಒಂದು ಸಂದೇಶವನ್ನು ಅವರ ಕುಟುಂಬಕ್ಕೆ ಸಾಂತ್ವನ ರೀತಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆಯನ್ನು ಕೂಡ ಆಚರಿಸಲಾಗುವುದು ಎಂಬ ಇದನ್ನು ಮಾತನ್ನು ಕೂಡ ಹೇಳಿದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿರುವುದಾಗಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನಾಳೆ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಿಸಲಾಗಿದೆ. ಈ ಮೂಲಕ ರಾಜ್ಯದ ನಾಯಕನಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸುವುದಾಗಿ ಸಿಎಂ ಡಿ ಸದಾನಂದಗೌಡ ಅವರು ಇಲ್ಲಿ ಮಂಗಳೂರಿನ ರಾಯಿಯಲ್ಲಿ ಹೇಳಿದ್ದಾರೆ. ಭಾವನಾ, ಧನ್ಯವಾದ ಸುಖೇಶ್ ಮಾಹಿತಿಗಾಗಿ. 3 ದಿನಗಳ ಕಾಲ ರಾಜ್ಯದಾದ್ಯಂತ ಶೋಕಾಚರಣೆ ನಡೆಸಲಾಗುತ್ತೆ. ಅಲ್ಲದೆ ಶಿವಮೊಗ್ಗ ಜಿಲ್ಲೆಗೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಅಲ್ಲದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ ಅಂತ ಮಂಗಳೂರಿನಲ್ಲಿ ಸಿಎಂ ಸದಾನಂದಗೌಡ ಘೋಷಣೆಯನ್ನ ಮಾಡಿದ್ದಾರೆ. ಹಿರಿಯ ರಾಜಕಾರಣಿ, ದಲಿತರ ಆಶಾಕಿರಣವಾಗಿದ್ದಂತಹ ಬಂಗಾರಪ್ಪ ಅವರಿಗೆ ಎಲ್ಲರೂ ಕೂಡ ಅಂತಿಮ ನುಡಿ ನಮನ ಸಲ್ಲಿಸ್ತಾ ಇದ್ದಾರೆ. ಅಲ್ಲದೆ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸೋದಕ್ಕೆ ಹಲವಾರು ಮುಖಂಡರು ಅಲ್ಲಿಗೆ ಆಗಮಿಸಿದ್ದಾರೆ. ಅದರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಇಬ್ಬರು ಪುತ್ರರನ್ನ ಅವರು ಅಗಲಿದ್ದಾರೆ. ರಾಜಕೀಯದಲ್ಲಿ ಸಾಕಷ್ಟು ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಸಹ ಬಂಗಾರಪ್ಪ ಅವರ ವ್ಯಕ್ತಿತ್ವ ಬಹಳ ವಿಭಿನ್ನವಾಗಿತ್ತು. ಜೀವನದಲ್ಲಿ ಸಾಕಷ್ಟು ರಸಿಕತೆಯನ್ನ ಅವರು ಬೆಳೆಸಿಕೊಂಡಿದ್ರು. ಸಾಹಿತ್ಯದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಪಂಡಿತ ಶೇಷಾದ್ರಿ ಗವಾಯಿಗಳ ಪರಂಪರೆಯಲ್ಲಿ ಹಿಂದೂಸ್ತಾನಿ ಸಂಗೀತವನ್ನ ಅವರು ಕಲಿತಾ ಇದ್ರು. ಇವತ್ತು ಬೆಳಗಿನ ಜಾವ ಅವರು ನಿಧನರಾಗಿದ್ದಾರೆ.